ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೈ ತ್ರ್ಯಂಬಕೆ ದೇವಿ ನಾರಾಯಣೆ ನಮಸ್ತುತೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಗ್ರಾಮದ ಭಾವಸರ ಕ್ಷತ್ರಿಯ ಸಮಾಜ ಬಾಂಧವರು ಪೂರ್ವಿಕರು ಸಂಸ್ಥಾಪನೆ ಮಾಡಿ ಮುಂದುವರಿಸಿಕೊಂಡು ಬಂದಿರುವಂತಹ ಹೊರಬೀಡು ಪೂಜೆಯ ಧಾರ್ಮಿಕ ಕಾರ್ಯವನ್ನು ಈ ವರ್ಷವೂ ಕೂಡ ಶ್ರದ್ಧಾಭಕ್ತಿಯಿಂದ ಸಮಾಜ ಬಾಂಧವರೆಲ್ಲರೂ ಸಂಘಟಿತರಾಗಿ ನೆರವೇರಿಸಿದರು. ಈ ನಿಮಿತ್ತವಾಗಿ ಅವರವರ ಮನೆಗಳಲ್ಲಿ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಮಂಗಳವಾರದ ಶುಭ ದಿನದಂದು ಮನೆಯ ಗೃಹ ದೇವತೆಗೆ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ನೆರವೇರಿಸಿ ಮನೆಗಳಲ್ಲಿ ತಯಾರಿಸಿದಂತಹ ಅಕ್ಕಿ ಬೆಲ್ಲ ಮಿಶ್ರಿತ ತಂಬಿಟ್ಟಿನ ಆರತಿಯನ್ನು ಸಿದ್ಧಪಡಿಸಿಕೊಂಡು ಧಾರ್ಮಿಕ ಪದ್ಧತಿಯ ಅನುಸಾರವಾಗಿ ಶ್ರೀ ದುರ್ಗಮ್ಮ ದೇವಿಯ ಸನ್ನಿಧಾನಕ್ಕೆ ಒತ್ತು ತರುವಂಥದ್ದು ಇಲ್ಲಿನ ಪ್ರತೀತಿಯಾಗಿದೆ. ಈ ವರ್ಷವೂ ಕೂಡ ಅವರವರ ಮನೆಗಳಿಂದ ಈ ವರ್ಷವೂ ಸಮಾಜ ಬಾಂಧವರೆಲ್ಲರೂ ಒಂದಾಗಿ ಬಸವಾಪಟ್ಟಣ ಗ್ರಾಮದ ಸಾರಬಾಗಿಲು ಚೌಡಮ್ಮ, ದೇವದುಂಬಿ ಚೌಡಮ್ಮ, ಬಸವಣ್ಣ ದೇವಸ್ಥಾನ ಹಾಗೂ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿಯ ಸನ್ನಿಧಾನದಲ್ಲಿ ಪೂಜೆಯನ್ನು ನೆರವೇರಿಸಿ ಚಿನ್ಮೂಲಾದ್ರಿ ಬೆಟ್ಟದಲ್ಲಿ ಸಂಸ್ಥಾಪನೆಗೊಂಡಿರುವಂತಹ ಶ್ರೀ ದುರ್ಗಮ್ಮ ದೇವಿಯ ಸನ್ನಿಧಾನಕ್ಕೆ ಶ್ರದ್ಧೆಯ ತಾಯಂದಿರೆಲ್ಲರೂ ಬಂದು ಭಾಗವಹಿಸಿ ಪೂಜೆಯನ್ನು ಸಮರ್ಪಿಸುವ ಮೂಲಕ ಸಾಮೂಹಿಕವಾಗಿ ಆರತಿಯನ್ನು ಬೆಳಗಿ ಉಧೋ ಉಧೋ ಎಂಬ ಉದ್ಘೋಷದ ನಾಮಸ್ಮರಣೆಯ ಸೇವೆಯನ್ನು ಸಮರ್ಪಿಸಿದರು. ತರುವಾಯ ಅವರವರ ಮನೆಗಳಿಗೆ ತೆರಳಿ ಮನೆಯಲ್ಲಿ ಶ್ರದ್ಧಾಭಕ್ತಿಯಿಂದ ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿಸಿ ಸಂಜೆಯ ಗೋಧೂಳಿ ಸಮಯಕ್ಕೆ ಪುರುಷ ಭಕ್ತ ಬಾಂಧವರೆಲ್ಲರೂ ಸಂಘಟಿತರಾಗಿ ಕೋಡಗಲ್ಲಿಯ ಸನ್ನಿಧಾನದಲ್ಲಿ ದೀಪವನ್ನು ಬೆಳಗಿಸುವ ಸದುದ್ದೇಶದಿಂದ ಅಗತ್ಯ ಪೂಜಾ ಸಾಮಗ್ರಿಗಳೆಲ್ಲವನ್ನು ಸಂಗ್ರಹಿಸಿಕೊಂಡು ಗ್ರಾಮದ ಒಳಗಡೆ ಇರುವಂತಹ ಶ್ರೀ ದುರ್ಗಮ್ಮ ದೇವಿಯ ಸನ್ನಿಧಾನ ಹಾಗೂ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿಯ ಸನ್ನಿಧಾನದಲ್ಲಿ ಧಾರ್ಮಿಕ ಪೂಜೆಯನ್ನು ನೆರವೇರಿಸಿ ಶ್ರೀ ದುರ್ಗಮ್ಮ ದೇವಿಯ ಸನ್ನಿಧಾನದಲ್ಲಿ ಇರುವಂತಹ ಶ್ರೀ ಮಾತಿಂಗೆಮ್ಮ ದೇವಿಯ ಸನ್ನಿಧಾನದಲ್ಲಿ ಪೂಜಾ ಕಾರ್ಯವನ್ನು ನೆರವೇರಿಸಿದ ಭಕ್ತ ಬಾಂಧವರು ಬಸವಾಪಟ್ಟಣದ ಚಿನ್ಮೂಲಾದ್ರಿ ಬೆಟ್ಟದಲ್ಲಿ ಇರುವಂತಹ ಕೋಡುಗಲ್ಲಿಯ ಸನ್ನಿಧಾನದಲ್ಲಿ ದೀಪವನ್ನು ಬೆಳಗಿಸುವ ಪೂಜಾ ಕಾರ್ಯ ನಿಮಿತ್ತವಾಗಿ ಭಕ್ತ ಬಾಂಧವರು ತಂದಂತಹ ಅಗತ್ಯ ಪೂಜಾ ಸಂಪನ್ಮೂಲಗಳಿಂದ ಪೂಜೆಯನ್ನು ನೆರವೇರಿಸಿ ದೀಪವನ್ನು ಬೆಳಗಿಸುವ ಮೂಲಕ ಸಮಾಜ ಬಾಂಧವರೆಲ್ಲರೂ ದೀಪವನ್ನು ದರ್ಶನ ಮಾಡಿ ಅವರವರ ಮನೆಗಳಿಂದ ನೈವೇದ್ಯವನ್ನು ಎಡೆಮಾಡಿ ಸಮರ್ಪಿಸುವ ಮೂಲಕ ಉಧೋ ಉಧೋ ಎಂಬ ಉದ್ಘೋಷದ ನಾಮಸ್ಮರಣೆಯೊಂದಿಗೆ ದೀಪದ ದರ್ಶನವನ್ನು ಪಡೆಯುವ ಮೂಲಕ ಭಾಗವಹಿಸಿದಂತಹ ಬಂಧು ಬಾಂಧವರೆಲ್ಲರೂ ಸಹಪಂಕ್ತಿ ಭೋಜನ ಸವಿಯುವ ಮೂಲಕ ಹೊರಬೀಡು ಧಾರ್ಮಿಕ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದು ಈ ಪ್ರಕಾರವಾಗಿ ಪ್ರಸ್ತುತಪಡಿಸಲಾಗಿದೆ. ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸುವ ಜೊತೆಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಸಹಕಾರವನ್ನು ನೀಡಬೇಕಾಗಿ ಕೋರುತ್ತಾ ಸರ್ವರಿಗೂ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಅನುಗ್ರಹ ಲಭಿಸಲೆಂದು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ಉಧೋ ಉಧೋ.